ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ನಟ ವಿಜಯ್ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ನಿಧನರಾಗಿ 1 ವರ್ಷ ಆಗಿದೆ. ಬ್ಯಾಂಕಾಕ್ನಲ್ಲಿ ಸ್ಪಂದನ ಅವರು ಹೃದಯಾಘಾತದಿಂದ ನಿರ್ಧಾರರಾಗಿದ್ದರು. ವಿಜಯ್ ರಾಘವೇಂದ್ರ ಮದುವೆಯಾಗಿ 17 ವರ್ಷಗಳು ಕಳೆದಿದೆ. ಈ ಬಾರಿಯೂ ಅವರ ಪತ್ನಿ ಇಲ್ಲದೆ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡಿದ್ದಾರೆ. ಈ ವೇಳೆ ಅವರು ತುಂಬ ಮುಕ್ತವಾಗಿ ಪತ್ನಿ ಇಲ್ಲದ ಜೀವನದ ಬಗ್ಗೆ ಮಾತನಾಡಿದ್ದಾರೆ. ನೀವು ಸ್ಟ್ರಾಂಗ್ ಆಗಿದ್ದೀರಿ, ಮೂವ್ ಆನ್ ಆಗಿದ್ದೀರಿ ಅಂತ ಅನೇಕರು ಹೇಳ್ತಾರೆ. ಆದರೆ ಇದು ಮರೆಯದ ಸಂಬಂಧ. ನಾನು ಇದನ್ನು ಮರೆತು ಬದುಕಲು ಆಗುವುದಿಲ್ಲ. ಇದರ ಜೊತೆಯೇ ಜೀವಿಸಬೇಕು ಎಂದು ವಿಜಯ್ ರಾಘವೇಂದ್ರ ಹೇಳಿದ್ದಾರೆ. ಪ್ರೀತಿಸಿ ಮದುವೆಯಾಗಿರುವ ಈ ಜೋಡಿ ಕಂಡರೆ ಎಲ್ಲರಿಗೂ ಇಷ್ಟ. ಸ್ಪಂದನ ಅವರು ಸೀರೆ ಉಟ್ಟರೆ ವಿಜಯ್ ತಂದೆ ಚೆನ್ನೇಗೌಡರಿಗೆ ತುಂಬ ಇಷ್ಟವಂತೆ. ಇನ್ನು ಸ್ಪಂದನ ಶ್ರೀಮುರುಳಿ ಅವರ ಅತ್ತಿಗೆ ಮೈಥುನ ಬಾಂಧವ್ಯವನ್ನು ಹೇಳಲಾಗದು ಎನ್ನುತ್ತಾರೆ ವಿಜಯ್ ರಾಘವೇಂದ್ರ. ವಿಜಯ್ ರಾಘವೇಂದ್ರ ಅವರಿಗೆ ಸಿನಿಮಾ ಕೆಲಸ ಇರಲಿ, ಜಿಮ್ ಇರಲಿ, ಯಾವುದೇ ವಿಷಯವಿದ್ದರೂ ಕೂಡ ಅದಕ್ಕೆ ಸ್ಪಂದನ ಅವರೇ ಬೆಂಬಲ ಕೊಟ್ಟು ಸದಾ ಪ್ರೋತ್ಸಾಹ ಕೊಡ್ತಿದ್ರು. ವಿವಾಹ ವಾರ್ಷಿಕೋತ್ಸವದ ದಿನ ಸತ್ಯನಾರಾಯಣ ಪೂಜೆ ಮಾಡುವುದನ್ನು ಮರೆತಿರಲಿಲ್ವಂತೆ. ವಿಜಯ್ ರಾಘವೇಂದ್ರ ಹಾಗೂ ಸ್ಪಂದನ ಅವರ ಮಗ ಶೌರ್ಯ. ಈಗ ಶೌರ್ಯ 8ನೇ ತರಗತಿಯಲ್ಲಿ ಓದುತ್ತಿದ್ದಾನೆ. ಸ್ಪಂದನ ತೀರಿಕೊಂಡಾಗಲೂ ವಿಜಯ್ ರಾಘವೇಂದ್ರ ಅವರು ಅದೆಷ್ಟೋ ಶೌರ್ಯ ಅತ್ತಿರಲಿಲ್ಲ. ಮಿತಭಾಷಿಯಾಗಿರುವ ಶೌರ್ಯ ತುಂಬ ಸ್ಟ್ರಾಂಗ್ ಎಂದು ವಿಜಯ್ ರಾಘವೇಂದ್ರ ಅವರೇ ಹೇಳ್ತಾರೆ. ನನ್ನ ಮಗ ಈವರೆಗೂ 2-3 ಸಲ ಅತ್ತಿದ್ದಾನೆ. ಇದು ನನಗೆ ಸಮಾಧಾನ ಬಂದಿದೆ. ಇಂಥ ಸಮಯದಲ್ಲಿ ಅಳದೆ ಮನಸ್ಸಿನಲ್ಲಿಟ್ಕೊಂಡ್ರೆ ತುಂಬ ಕಷ್ಟ ಆಗುತ್ತದೆ ಎಂದು ವಿಜಯ್ ರಾಘವೇಂದ್ರ ಅವರು ಹೇಳಿದರು. ಒಂದು ಮನೆಯಲ್ಲಿ ಈಗ ವಿಜಯ್ ರಾಘವೇಂದ್ರ ಅವರು ಮಗನ ಜೊತೆ ಬದುಕ್ತಿದ್ದಾರೆ. ಮಗನ ಇಷ್ಟ ಕಷ್ಟಗಳನ್ನು ವಿಜಯ್ ರಾಘವೇಂದ್ರ ಅವರು ನೋಡಿಕೊಳ್ತಿದ್ದಾರೆ. ನಾನು ಈಗ ನನ್ನ ಮಗನಿಗೆ ತಂದೆ ತಾಯಿಯಾಗಿ ನೋಡಿಕೊಂಡರೂ ಕೂಡ ತಾಯಿ ಸ್ಥಾನ ತುಂಬಲು ಆಗುವುದಿಲ್ಲ ಎಂದು ವಿಜಯ್ ರಾಘವೇಂದ್ರ ದುಃಖದಿಂದ ಹೇಳಿದರು. ನಾನು ಹೊರಗಡೆ ಶೂಟಿಂಗ್ನಲ್ಲಿ ಇರ್ತೇನೆ, ಆಗ ಶೌರ್ಯ ಮಾತ್ರ ಮನೆಯಲ್ಲಿ ಇರ್ತಾನೆ. ಆಗ ನಾನು ಏನಾದರೂ ಮಾಡೋ ಅಂತ ಹೇಳ್ತೀನಿ. ಆಗ ಶೌರ್ಯ ನಾನು ಒಬ್ಬನೇ ಮನೆಯಲ್ಲಿ ಇರ್ತೀನಿ, ಏನು ಮಾಡಲಿ ಪಪ್ಪ ಅಂತ ಹೇಳ್ತಾನೆ. ಅವನ ಈ ಪ್ರಶ್ನೆಗೆ ನನ್ನ ಬಳಿ ಉತ್ತರವೇ ಇಲ್ಲ ಎಂದು ಮೌನದಿಂದ ರಾಘವೇಂದ್ರ ಭಾವುಕರಾಗಿದ್ದರು.